ನಮಸ್ತೆ ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಎಲ್ಲರೂ ಈ ಸ್ವರ್ಗ ನರಕ ಕಾನ್ಸೆಪ್ಟ್ ಸರಿ ಇಲ್ಲ ಹಾಗೂ ನರಕ ನಿವಾಸಿಗಳಿಗೆ ತುಂಬಾ ನರಕ ತೋರಿಸ್ತಾ ಇದ್ದೀರಾ. ಅವ್ರಿಗೆ ಅಟ್ಲೀಸ್ಟ್ ಒಳ್ಳೆ ಊಟನಾರು ಕೊಡಿ ಅಂತ ಹೇಳಿದ ಮೇಲೆ ಈಗ ಬಿಗ್ ಬಾಸ್ ದಯೆ ತೋರಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಸ್ವರ್ಗ ನಿವಾಸಿಗಳಿಗೂ ಹಾಗೂ ನರಕ ನಿವಾಸಿಗಳಿಗೂ ಇಬ್ಬರಿಗೂ ಸಪರೇಟ್ ಆಗಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಅದರಲ್ಲಿ ನರಕ ನಿವಾಸಿಗಳೇನಾದ್ರು ವಿನ್ ಆದ್ರೆ ಅವರಿಗೆ 3 ಹೊತ್ತು ಸ್ವರ್ಗ ನಿವಾಸಿಗಳು ಅಡುಗೆ ಮಾಡ್ಕೊಡ್ಬೇಕು ಅನ್ನೋ ಚಾಲೆಂಜ್ ಇದೆ ಆ ಟಾಸ್ಕ್ ಅಲ್ಲಿ. ಸೊ ವಿನ್ ಆದ್ರೆ ಮಾತ್ರ. ಸೊ ಇದು ಈಗ ಬಿಟ್ಟಿರೋ ಪ್ರೋಮೋದಲ್ಲಿ ಇದೆ. ಈ ಟಾಸ್ಕ್ ನ ನರಕ ನಿವಾಸಿಗಳು ವಿನ್ ಆಗ್ತಾರ? ನನ್ನ ಪ್ರಕಾರ ವಿನ್ ಆಗಲ್ಲ ಅನ್ಸುತ್ತೆ. ಅವರು ಪ್ರೋಮೋದಲ್ಲಿ ನೋಡಿದ್ರೆ ಚೈತ್ರ ಅವರು, ಮಾನಸ ಅವರು ಅವರೆಲ್ಲ ಕಣ್ಣೀರ್ ಹಾಕ್ತಾರೆ. ಅಂದ್ರೆ ಟಾಸ್ಕ್ ಅಲ್ಲಿ ಸೋತಿದೀವಿ, ಬಿಗ್ ಬಾಸ್ಗೆ ಕೇಳ್ಕೊತಾ ಇದಾರೆ ಅನ್ಸುತ್ತೆ. ದಯವಿಟ್ಟು ಒಂದ್ 2 ಹೊತ್ತಾರು ಊಟ ಕಳಿಸ್ಕೊಡಿ, ಒಳ್ಳೆ ಊಟ ಕಳಿಸ್ಕೊಡಿ ಅಂತ ಕೇಳ್ತಾ ಇದಾರೆ ಅನ್ಸುತ್ತೆ. ಆ ಟಾಸ್ಕ್ ಕೂಡ ಸ್ವರ್ಗ ನಿವಾಸಿಗಳೇ ವಿನ್ ಆದ್ರು ಅಂತ ಅನ್ಸುತ್ತೆ. ಆದ್ರೆ ಕ್ಲಾರಿಟಿ ಬೇಕಂದ್ರೆ ಇವತ್ತಿನ ಎಪಿಸೋಡ್ ನೋಡ್ಲೇಬೇಕು. ಹಾಗೆ ಇನ್ನೊಂದು ಪ್ರೋಮೋದಲ್ಲಿ ಜಗದೀಶ್ ಅವರು ಫುಲ್ ಟಾರ್ಚರ್ ಕೊಡ್ತಾ ಇದ್ದಾರೆ ಕ್ಯಾಪ್ಟನ್ ಹಂಸ ಅವರಿಗೆ. ಅದು ಅಲ್ಲದೆ ಅದನ್ನ ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ, ನಾನು ತುಂಬಾ ಟಾರ್ಚರ್ ಕೊಡ್ತೀನಿ ಹಂಸ ಅವ್ರಿಗೆ ಅಂತ ಹೇಳಿ. ಹಂಸ ಅವರು ಇವ್ರು ಟಾರ್ಚರ್ ತಡೆಯಕ್ಕಾಗ್ದಿರಾ ಇವ್ರನ್ನ ಸ್ವರ್ಗದಿಂದ ನರಕಕ್ಕೆ ಕಳಿಸಿದ್ದಾರೆ. ಆದ್ರೆ ಅವ್ರು ಎಲ್ಲೇ ಇರ್ಲಿ ಟಾರ್ಚರೇ ಅನ್ನೋದನ್ನ ಪ್ರೂವ್ ಮಾಡ್ತಾ ಇದ್ದಾರೆ. ನರಕದಲ್ಲಿ ಇದ್ಕೊಂಡೆ ಹಂಸ ಅವ್ರಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ತಮ್ಮ ವಸ್ತುಗಳನ್ನ ಒಂದೊಂದಾಗಿ ಪಟ್ಟಿ ಮಾಡಿ ಹೇಳ್ತಾ ಇದ್ದಾರೆ, ಬಾತ್ರೂಮ್ ಅಲ್ಲಿ ಅದಿದೆ ಇದಿದೆ ತಂದ್ಕೊಡಿ ಅಂತ ಹೇಳಿ. ಹಾಗೆ ಅವರೇ ಹೇಳ್ತಾರೆ, ನನ್ನ ಅಂಡರ್ವೇರ್ ಇದೆ ಅದನ್ನ ನೀವು ಮುಟ್ಬೇಡಿ, ಅದು ನನ್ನ ಪರ್ಸನಲ್, ನೀವು ಮುಟ್ಟಿದ್ರೆ ನಮ್ಗೆ ಇಷ್ಟ ಆಗಲ್ಲ ಅಂತ ಹೇಳಿ ಅಲ್ಲೂ ಕೂಡ ಒಂದು ಕಾಮಿಡಿ ಮಾಡ್ತಾ ಇದ್ದಾರೆ. ಈ ಪ್ರೋಮೋಗೆ ಸಿಕ್ಕಾಪಟ್ಟೆ ಕಮೆಂಟ್ಸ್ ಬಂದಿದೆ. ಲಾಯರ್ ಜಗದೀಶ್ ಅವರು ಇರೋ ಕಡೆ ಫುಲ್ ಕಾಮಿಡಿ, ಅವರು ಕೊನೆ ತನಕ ಇರಲೇಬೇಕು, ಅವರು ಧನರಾಜ್ ಅವರು ಮಾತ್ರ ಕಾಮಿಡಿ ಮಾಡ್ತಾ ಇರೋದು. ಹಾಗೆ ಬಿಗ್ ಬಾಸ್ ಸೀಸನ್ 11ಗೆ ಒಳ್ಳೆ ಕಳೆ ಬಂದಿರೋದೇ ಇವರಿಬ್ರಿಂದ. ಜಗ್ಗುದಾದನ್ ಮಾತ್ರ ಕಳಿಸ್ಲೇಬೇಡಿ ಅಂತ ಹೇಳಿ ಸಿಕ್ಕಾಪಟ್ಟೆ ಕಮೆಂಟ್ಸ್ ಬರ್ತಾ ಇದೆ ಜಗದೀಶ್ ಅವ್ರ ಪರವಾಗಿ. ಕೆಲವರಿಗೆ ಜಗದೀಶ್ ಅವರ ಬಿಹೇವಿಯರ್, ಅವರ ಆಟಿಟ್ಯೂಡ್ ಎಲ್ಲ ಇಷ್ಟ ಆಗ್ತಿದೆ. ಅವ್ರು ಮಾಡೋದೆಲ್ಲ ಒಂಥರ ಫನ್ ತರ ಕಾಣಿಸ್ತಾ ಇದೆ. ಬೇರೆ ಯಾರು ಆ ರೀತಿ ಇಲ್ಲದೆ ಇರೋದ್ರಿಂದ ಇವರಿಂದ ಎಂಟರ್ಟೈನ್ಮೆಂಟ್ ನ ವೀಕ್ಷಕರು ತಗೋತಾ ಇದ್ದಾರೆ. ಅವ್ರ ಮಾತು ಸಹ ಒಂಥರ ಫನ್ ಆಗೇ ಇರುತ್ತೆ, ಜೋಕ್ ಆಗಿರುತ್ತೆ. ಅವ್ರು ಏನ್ ಮಾತಾಡಿದ್ರು ಸೀರಿಯಸ್ ಆಗಿ ತಗೊಳ್ಬೇಕಂತ ಅನ್ಸದೇ ಇಲ್ಲ, ಫನ್ ರೀತಿನೇ ಇರುತ್ತೆ. ಸೊ ಜಗದೀಶ್ ಅವ್ರ ಕಾಮಿಡಿ ಪ್ರೋಮೋ ಕೂಡ ಸಿಕ್ಕಾಪಟ್ಟೆ ಓಡ್ತಾ ಇದೆ, ನೀವೊಂದ್ಸಲಿ ನೋಡ್ಕೊಂಡ್ ಬನ್ನಿ. ಹಾಗೆ ಇಸ್ಕ್ ಪ್ರೋಮೋ ಕೂಡ ಈಗಷ್ಟೇ ಬಿಟ್ಟಿದ್ದಾರೆ. ಅದರಲ್ಲಿ ನರಕ ನಿವಾಸಿಗಳು ಸೋಲ್ತಾರೆ ಅನ್ನೋ ರೀತಿ ತೋರಿಸಿದ್ದಾರೆ. ಆದ್ರೆ ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗುತ್ತೆ ನರಕ ನಿವಾಸಿಗಳು ಸೋತ್ರ ಅಥವಾ ಗೆದ್ರ ಅಂತ ಹೇಳಿ. ಗೆದ್ದಿದ್ರೆ ಅವ್ರಿಗೆ ಇನ್ಮೇಲಿಂದ 3 ಹೊತ್ತು ಊಟ, ಒಳ್ಳೆ ಊಟ ಸಿಗತ್ತೆ. ಅಂದ್ರೆ ಒಳ್ಳೆ ಊಟ ಅಂದ್ರೆ ಸ್ವರ್ಗ ನಿವಾಸಿಗಳು ಏನ್ ತಿಂತಾರೆ ಅದೇ ಸಿಗತ್ತೆ. ನಿಮ್ ಪ್ರಕಾರ ನರಕ ನಿವಾಸಿಗಳು ಈ ಟಾಸ್ಕ್ ನ ಗೆದ್ದಿರ್ಬೋದಾ, ಸೋತಿರ್ಬೋದಾ? ಹಾಗೆ ಜಗದೀಶ್ ಅವರ ಕಾಮಿಡಿ ಹಾಗೂ ಅವರ ಆಟಿಟ್ಯೂಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜಗದೀಶ್ ಅವರು ಈ ಮನೆಯಲ್ಲಿ ಮುಂದುವರಿಬೇಕಾ, ಬೇಡ ಟಾರ್ಚರ್ ಅನ್ಸುತ್ತೆ, ಅವರು ಬೇಗ ಹೋಗ್ಲಿ ಅಂತ ಅನ್ಸುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ, ಫಾಲೋ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ. ಧನ್ಯವಾದ.